ಸಮೀಕ್ಷೆ ಸೀಕ್ರೆಟ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರವೀಂದ್ರ ರೇಷ್ಮೆ ಅವರೇ, ಒಂದು ಕಡೆ ಬಿಜೆಪಿಯಲ್ಲಿ ಹಲವು ಕ್ಷೇತ್ರಗಳಿಗೆ ಹೊಸ ಅಭ್ಯರ್ಥಿಗಳ ಆಯ್ಕೆಯಾಗಬೇಕಾಗಿದೆ, ಒಂದಷ್ಟು ಕ್ಷೇತ್ರಗಳಲ್ಲಿ ಗೊಂದಲ ಇದೆ. ಇದೆಲ್ಲದರ ನಡುವೆ ಕನುಗೋಲು ಹೇಳ್ತಾ ಇರೋದು 7 ರಿಂದ 8 ಪ್ರಬಲ ಅಭ್ಯರ್ಥಿ ಆದರೆ ಇನ್ನೂ ಹೆಚ್ಚಿನ ಸೀಟ್ಗಳನ್ನು ಗೆಲ್ಲಬಹುದು ಅಂತ. ಮೊದಲನೇದಾಗಿ ಒಂದು ರಾಜಕೀಯ ಪಕ್ಷದ ಆಂತರಿಕ ಸಮೀಕ್ಷೆ ಬಗ್ಗೆ ಬಹಿರಂಗ ಚರ್ಚೆ ಆಗ್ತಾ ಇದೆ ಅಂತಂದರೆ ನನಗೆ ಬಸವಣ್ಣವ್ರ ವಚನ ನೆನಪಾಗುತ್ತೆ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರ್ಯಂತ. ಕಾರ್ಯಕರ್ತರಿಗೆ ಹುರಿದುಂಬಿಸೋದಕ್ಕೆ ಲೀಕ್ ಮಾಡಿದಾರೆ ಅಂತ ಕಾಣ್ತಾ ಡೀಟೇಲ್ಸು. ಅಯ್ಯೋ ಇಷ್ಟು ಕಷ್ಟ ಇದೆ ನೋಡಿ, ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿ ಅಂತ ಎಚ್ಚರಿಕೆ ಕೊಡೋದಕ್ಕೆ. ಜೊತೆಗೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಇಡೀ ರಾಷ್ಟ್ರದಲ್ಲೇ ಒಂದು ಪ್ರಾದೇಶಿಕ ಮಟ್ಟದಲ್ಲಿ ಅತ್ಯಂತ ಗಟ್ಟಿ ನಾಯಕತ್ವ, ಅಂದರೆ ರಾಜಕೀಯ ಅನುಭವ, ವಿವೇಚನೆ ಎಲ್ಲವೂ ಇರುವಂಥ ಅತ್ಯಂತ ಸದೃಢವಾದ ನಾಯಕತ್ವ ಇದೆ ಕರ್ನಾಟಕದಲ್ಲಿ. ಅಂಥ ಮೇಧಾವಿಗಳಿರೋ ಕಾಂಗ್ರೆಸ್ ಪಕ್ಷ ಯಾರೋ ಕನುಗೋಳು ಅನ್ನೋ ಒಂದು ಊರುಗೋಲನ್ನು ನಂಬ್ಕೊಂಡ್ಬಿಟ್ಟು ತನ್ನ ಸರ್ವೆ ಮಾಡಿಸುತ್ತೆ, ತನ್ನ ತಂತ್ರಗಳನ್ನ ಹಿಡಿತಾ ಇದೆ, ತನ್ನ ಘೋಷಣೆಗಳನ್ನ ಅವ್ರನ್ನ ಅವಲಂಬಿಸಿದೆ. ಆತನಿಗೆ ನೋಡಿ, ಅವ್ರ ಅಧಿಕಾರಕ್ಕೆ ಬಂದಾಗಿಂದ ಕ್ಯಾಬಿನೆಟ್ ದರ್ಜೆ ಕೊಟ್ಟಿದ್ದಾರಂತೆ. ಅವ್ರಿಗೆ ಸಾರ್ವಜನಿಕ ವ್ಯಕ್ತಿತ್ವ ಏನಂತ ಜನರಿಗೆ ಗೊತ್ತೇ ಇಲ್ಲ. ಇಷ್ಟರ ಮಟ್ಟಿಗೆ ಅವ್ರ ಮೇಲೆ ಅವಲಂಬಿತರಾಗಿದ್ದಾರೆ ಅಂತಂದರೆ ಆಶ್ಚರ್ಯ ಅನಿಸುತ್ತೆ. ಅದ್ರ ಜೊತೆಗೆ 2004ರಲ್ಲಿ ಮಾತ್ರ ಕರ್ನಾಟಕದಲ್ಲಿ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಚುನಾವಣೆ ಒಟ್ಟೊಟ್ಟಿಗೆ ನಡೀತು. ದೇಶದ ಎಲ್ಲ ಮಾಧ್ಯಮಗಳು, ಮುದ್ರಣ ಮಾಧ್ಯಮಗಳು ಮತ್ತು ಸುದ್ದಿ ವಾಹಿನಿಗಳು ಅಲ್ಲಿ ವಾಜಪೇಯಿ, ಇಲ್ಲಿ ಕೃಷ್ಣ ಅಂತ ಕೊಟ್ಬಿಟ್ಟಿದ್ರು. ಕರ್ನಾಟಕ ಜನ ಕೃಷ್ಣ ಅವರ ಕಾಂಗ್ರೆಸ್ಸನ್ನು ಸೋಲಿಸಿದ್ರು, ಅಲ್ಲಿ ವಾಜಪೇಯಿ ಅವ್ರ ಪಾರ್ಟಿನ ಗೆಲ್ಲಿಸ್ಬಿಟ್ರು. ಬಟ್ ರಾಷ್ಟ್ರ ಮಟ್ಟದಲ್ಲಿ ವಾಜಪೇಯಿ ಪಾರ್ಟಿ ಬರಲಿಲ್ಲ, ಕರ್ನಾಟಕದಲ್ಲಿ ಗೆದ್ದಿತ್ತು. ಅತಿ ಹೆಚ್ಚು ಲೋಕಸಭಾ ಸೀಟ್ BJPಗೆ ಬಂತು. ಕಾಂಗ್ರೆಸ್ಸು 139ರಿಂದ 65 ಕಳೆದೋಗ್ಬಿಟ್ಟಿತ್ತು. ಅಂದರೆ ಕರ್ನಾಟಕ ಜನರ ಈ ರಾಜಕೀಯ ವಿವೇಚನಾ ಶಕ್ತಿ ಇದೆಯಲ್ಲ, ಬಟ್ ಇದನ್ನು ಈ ಲೆಕ್ಕಾಚಾರವನ್ನು ಅಂದರೆ ನಮ್ಮ ಸಾಂಪ್ರದಾಯಿಕ ಲೆಕ್ಕಾಚಾರ ಇತ್ತಲ್ಲ, ಜಾತಿ ಸಮೀಕರಣ, ಸಂಪನ್ಮೂಲ ಕ್ರೋಢೀಕರಣ, ಈ ಲೆಕ್ಕಾಚಾರವನ್ನು ಸುಳ್ಳು ಮಾಡಿದ್ದು ನರೇಂದ್ರ ಮೋದಿ. 2014ರ ಲೋಕಸಭಾ ಚುನಾವಣೆ, 2018ರ ವಿಧಾನಸಭಾ ಚುನಾವಣೆ, 2019ರ ಲೋಕಸಭಾ ಚುನಾವಣೆ, ಯಾವಾಗ ಸ್ಥಳೀಯ ನಾಯಕತ್ವ ತನ್ನ ಮುಖ ತೋರಿಸ್ತೋ BJP, ಮತ್ತೆ ಅದೇ ಸಾಂಪ್ರದಾಯಿಕ ಲೆಕ್ಕಾಚಾರಕ್ಕೆ ಬಂತು. BJP ಹೊತ್ತು ತಳಮುಟ್ಟು. ನಾನು ಈಗ ತಾನೇ ಕಾಂಗ್ರೆಸ್ ವಕ್ತಾರರ ಆ ಧನಾತ್ಮಕ ಪ್ರಣಾಳಿಕೆ ಇತ್ತಲ್ಲ, ಈ ಆತ್ಮವಿಶ್ವಾಸ ಇದುವರೆಗೂ ಕಂಡು ಬರ್ತಾ ಇರಲಿಲ್ಲ. ಪ್ರಶಾಂತ್ ಅವ್ರು ಹೇಳಿದಾಗ ಗ್ಯಾರಂಟಿ ಕಾರ್ಡು ಜನಮಾನಸದಲ್ಲಿ ಬಿತ್ತಿರೋ ಒಂದು ವಿಶ್ವಾಸ ಏನಿದೆ, ಅದನ್ನು ಯಾವ ರೀತಿ ಮೋದಿ ಫ್ಯಾಕ್ಟರ್ ನ್ಯೂಟ್ರಲೈಸ್ ಮಾಡುತ್ತೆ ಅಂತ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಬಹುಪಾಲು ಈ ಚುನಾವಣೆ ಮುಖ್ಯ ಚರ್ಚೆನೆ, ರಾಜಕೀಯ ವೈಚಾರಿಕತೆ ಚರ್ಚೆನೆ ಸಿದ್ದರಾಮಯ್ಯನವರ ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿ. ಇವೆರಡರ ನಡುವೆ ಸ್ಪರ್ಧೆ. ಮೋದಿ ಗ್ಯಾರಂಟಿ ಅಂತಂದ್ರೆ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ, ಅದು ಮೋದಿ ಅವರು ಅದನ್ನೇ ಹೇಳ್ತಾ ಬರ್ತಾ ಇದ್ದಾರೆ. ಅನೇಕ ವಿವರಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಜನ್ಧನ್ ಅಕೌಂಟ್ ಅಂತ ಹಿಡಿದು ಅವ್ರು ಮಾಡಿದ ನೋಟ್ ಬ್ಯಾನು, GST, ಲಾಕ್ಡೌನ್ ಇತ್ಯಾದಿಗಳನ್ನು ನಿರ್ವಹಿಸಿರೋ ರೀತಿ, ಪ್ರತಿಯೊಂದರಲ್ಲೂ ಯಾವುದೇ ವೋಟ್ ಬ್ಯಾಂಕ್ ಲೆಕ್ಕಾಚಾರವಿಲ್ಲದೆ ದಿಟ್ಟ ನಿರ್ಧಾರಗಳನ್ನ ರಾಷ್ಟ್ರ ದೃಷ್ಟಿಯಿಂದ ತಗೊಳ್ಳೋ ಒಂದು ಕಾರ್ಯಶೈಲಿ ಇದೆಯಲ್ಲ, ಬಿಜೆಪಿ ಅಷ್ಟು ಪ್ರಬಲ. ಅದರಿಂದ ಅಲ್ಟಿಮೇಟ್ ನನಗನ್ಸುತ್ತೆ ಇಂಡಿಯಾ ಒಕ್ಕೂಟ ರಾಷ್ಟ್ರ ಮಟ್ಟದಲ್ಲಿ ಯಾರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಬಿಂಬಿಸ್ತಾರೋ ಅದಕ್ಕೆ ವ್ಯತಿರಿಕ್ತವಾಗಿ ಮೋದಿ ಯಾವ ರೀತಿ ಕಾಣಿಸ್ಕೊಳ್ತಾರೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಅಂತ ಕಾಣುತ್ತೆ. ಯಾಕಂದ್ರೆ ಕರ್ನಾಟಕ ಜನ ಸ್ವಲ್ಪ ಮಟ್ಟಿಗೆ ನೋಡ್ತಾರೆ ರಾಷ್ಟ್ರ ಮಟ್ಟದ ಪ್ರಧಾನಿ ಯಾರಾಗಬೇಕು. ಸಿದ್ದರಾಮಯ್ಯ ಓಕೆ, ಸಿದ್ದರಾಮಯ್ಯನೇ ಇರಲಿಲ್ಲ 5 ವರ್ಷ, ಆದ್ರೆ ಅಲ್ಲಿ ಯಾರು ಅಂತದ್ದು ಬಂದಾಗ ಮತ್ತೆ ಒಲವು ತೋರಿಸ್ಬೋದು. ಅದು ಒಂದೇ ಸಾಧ್ಯತೆ ಇದೆ. ಓಕೆ ಸರ್, ವೀರಣ್ಣ ಅವರೇ, ಸದ್ಯಕ್ಕೆ ಸೀಟ್ ಯಾವಾಗ ಫೈನಲ್ ಆಗುತ್ತೆ ಸರ್? ಜೊತೆಗೆ ಈಗ ಬರ್ತಾ ಇರೋ ಕನುಗೋಲು ಕೊಟ್ಟಿರೋ ಸರ್ವೆ ಬಗ್ಗೆ ಏನಂತೀರಿ ಮೇಡಮ್? ಸರ್ವೆ ಬಗ್ಗೆ ಹೇಳೋದಾದರೆ, ಈಗ ಕನ್ಗೋಲ್ ಏನಿದ್ದಾರೆ ಮೊದಲು ಬಂದು ರಾಜಕೀಯ ಸಲಹೆಗಾರರಾಗಿದ್ದರು, ಈಗ ಕ್ಯಾಬಿನೆಟ್ ಕೇಡ್ರು, CMಗೆ ಮುಖ್ಯ ರಾಜಕೀಯ ಸಲಹೆಗಾರರಾಗಿದ್ದಾರೆ 9 ತಿಂಗಳಿಂದನೂ ಕೂಡ. ಅವರೇ ಹೇಳಿರೋ ಪ್ರಕಾರ ಒಂದಂಕಿ ಅಂತ ತಾವು ಹೇಳಿದ್ರಿ, ಏನು 7 ರಿಂದ 9 ಅಂತ ಹೇಳ್ತಾ ಇದ್ದಾರೆ. ಆದರೆ ಇದುವರೆಗೂ ರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳು ಒಂದು 5 ಸರ್ವೆ ಚುನಾವಣಾ ಪೂರ್ವ ಸಮೀಕ್ಷೆಗಳು ರಿಲೀಸ್ ಆಗಿದೆ. ಅದರಲ್ಲಿ ಯಾವುದೇ ಮಾಧ್ಯಮ ಕೂಡ 5ಕ್ಕಿಂತ ಹೆಚ್ಚು ಕೊಟ್ಟಿಲ್ಲ. ಲೀಸ್ಟ್ ಅಂತ ಹೇಳಿದ್ರೆ 2 ಕೂಡ ಇದೆ. ರಿಪಬ್ಲಿಕ್ ಹೇಳಿರೋದು 2 ರಿಂದ 5 ಅಂತ ಹೇಳಿದ್ದಾರೆ. ಆವರೇಜ್ ಬಂದು 3ವರೆಗೂ 3 ರಿಂದ 4 ಬರೋ ರೀತಿ ಇದೆ. ಇವರು ಸುನಿಲ್ ಕನ್ಗೋಲ್ ಅವರು ಈಗ ಸರ್ಕಾರದ ಆಂತರಿಕ ಭಾಗ ಆಗಿರೋದ್ರಿಂದ ಕೂಡ ಸರ್ಕಾರ ಮೆಚ್ಚಿಸಲೇಬೇಕು. ಹಾಗಾಗಿ ಎಲ್ಲೋ ಒಂದು ಕಡೆ ಸ್ವಲ್ಪ ಹೆಚ್ಚಿನ ಸಂಖ್ಯೆ ಕೊಟ್ಟಿದ್ದಾರೆ. ಮತ್ತು ಅಲ್ಲೂ ಕೂಡ ಅವ್ರು ಹೇಳಿದ್ದಾರೆ ಸಮರ್ಥ ಅಭ್ಯರ್ಥಿಗಳಿದ್ದರೆ ಮಾತ್ರ ಅಂತ. ಈಗ ಪಟ್ಟಿ ರಿಲೀಸ್ ಮಾಡಿದ್ದಾರೆ, ಬರೀ 7 ಜನ ಮೊದಲನೇ ಪಟ್ಟಿಯಲ್ಲಿ, ಅಂದ್ರೆ 15ಕ್ಕಿಂತ ಹೆಚ್ಚು ಹೇಳದೆ ಮಾಡಿರೋ ಸರ್ವೆ. ಅದೊಂದು ಇನ್ನೊಂದು ಪ್ರಶ್ನೆ ಕೂಡ ಇದೆ JDSಗೆ. ನೋಡಿ, ಮುಂಬೈ ಕರ್ನಾಟಕ, ಮಧ್ಯ ಕರ್ನಾಟಕ, ಕರಾವಳಿಯಲ್ಲಿ BJP ಸ್ಟ್ರಾಂಗ್ ಇದೆ. ಇದು ಎಲ್ರಿಗೂ ಗೊತ್ತಿರತಕ್ಕಂಥ ಸಂಗತಿ. BJPಯ ಮತದಾರರು ಲೋಕಸಭಾ ಚುನಾವಣೆಗೆ BJP ಪರ ಜಾಸ್ತಿ ಇರುತ್ತೆ. ಈ 13ರಲ್ಲಿ 8, 9 ಕೊಡಬೇಕಾದ್ರೆ ಹೈದರಾಬಾದ್, ಕರ್ನಾಟಕ ಮತ್ತು ಹಳೆ ಮೈಸೂರು 2, 3 ಕಾಂಗ್ರೆಸ್ ಬರುತ್ತೆ ಅನ್ನೋ ಏನು ನ್ಯಾಷನಲ್ ಸರ್ವೆಗಳು ಹೇಳ್ತಾ ಇವೆ. ಅದು ಒಂದು ಕಡೆ. 8, 9 ಕಾಂಗ್ರೆಸ್ ಬರುತ್ತೆ ಅಂದರೆ JDS ಅಪ್ಪಚ್ಚಿ ಅಂತ ಲೆಕ್ಕ. ಈಗಲೇ BJP ನಿಮಗೆ ಸೀಟ್ ಕೊಡ್ತಾ ಇದೆ. ಮಂಡ್ಯ, ಹಾಸನ ನೀವು 4 ಕೇಳ್ತಾ ಇದ್ರಿ, ಅವ್ರು 2 ಹೇಳ್ತಾ ಇದ್ದಾರೆ.
ಕಾಂಗ್ರೆಸ್ 8-9 ತಲುಪುವುದರ ಅರ್ಥ BJP ಮತ್ತು JDS ಮೈತ್ರಿ ವರ್ಕ್ ಆಗ್ತಿಲ್ಲ ಅಂತ. ಅದೊಂದು ಪಾಯಿಂಟ್ ಇದೆ ಇದರಲ್ಲಿ. ನೋಡಿ, ಕಳೆದ ಬಾರಿ JDS ಮತ್ತು ಕಾಂಗ್ರೆಸ್ನ ಮೈತ್ರಿ ಇತ್ತು, ನಾವು ಆಡಳಿತದಲ್ಲಿದ್ವಿ. ಆದರೂ ಕೂಡ ಕಾಂಗ್ರೆಸ್ 40% ವೋಟಿಂಗ್ ಶೇರಿಂದ 32%ಗೆ ಇಳೀತು. ನಮ್ದು 11% ಇದ್ದಿದ್ದು, ನಾವು ಕೂಡ 9% ಬಂದ್ವಿ. ಈ ಬಾರಿ ನಮ್ಮ ಏನು NDA ಮೈತ್ರಿ ಇದೆ, ಖಂಡಿತವಾಗ್ಲೂ ಜನತೆ ಒಪ್ಕೊಂಡಿದ್ದಾರೆ. ಕಾರ್ಯಕರ್ತರು ಇರ್ಬೋದು, ಮುಖಂಡರ ಆಗಿರ್ಬೋದು, ಎಲ್ಲರೂ ಕೂಡ ಒಪ್ಪಿಗೆ ಇರೋದ್ರಿಂದ ಮತ್ತೊಮ್ಮೆ ಮೋದಿ ಇದು ಮಾಡಬೇಕಾಗಿರೋದ್ರಿಂದ ರಾಜ್ಯಕ್ಕಾಗಿರೋ ಅನ್ಯಾಯಗಳು ಸರಿಪಡಿಸೋ ಕಾರಣದಿಂದ JDSನವ್ರ ವಿಶೇಷತೆ ಏನು ಅಂತಂದ್ರೆ, ದೇವೇಗೌಡರು ಮಾತ್ರ ಮೋದಿ ಯಾರು ಅನ್ನೋದನ್ನು ಪ್ರಚಾರ ಮಾಡ್ತಾ ಹೋದ್ರೆ ಮಾತ್ರ ಅವರು BJP ಗೆಲ್ಲೋ ಸಾಧ್ಯತೆ ಇದೆ. ಯಾಕಂದ್ರೆ ರಾಮ ಮಂದಿರ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಆತ ದೈವಾಂಶ ಸಂಭೂತ ಸಂಸ್ಕಾರವಂತ ಅಂತಂದ್ರು. ನಿನ್ನೆ ಹೇಳಿದ್ದಾರೆ, ನಂದು ಮೋದಿದು ಜನ್ಮ ಜನ್ಮಾಂತರದ ಸಂಬಂಧ ಅಂತ. ಬಹುಶಃ ದೇವೇಗೌಡರನ್ನೇ ಪ್ರಧಾನ ಪ್ರಚಾರಕರಾಗಿ ಬಿಟ್ರೆ BJPಗೆ ಮತ್ತು ಮೋದಿಗೆ ಗೆಲುವು ಬರುತ್ತೆ ಅಂತ ಕಾಣುತ್ತೆ. ಕರ್ನಾಟಕ ಸನ್ನಿವೇಶ ಆ ಥರ ಇದೆ. ಯಾಕಂದ್ರೆ BJP ಸ್ಥಳೀಯ ನಾಯಕತ್ವ ಮೋದಿಯನ್ನ ಸಕಾರಾತ್ಮಕ ಬಿಂಬಿಸೋಲಿ ಇವತ್ತು ಕೂಡ ಸಫಲರಾಗ್ತಾ ಇಲ್ಲ. ಅವರ ಆಂತರಿಕ ವಿಚಾರಗಳು ಸ್ಥಳೀಯವಾಗಿ ತಮ್ಮ ಮಕ್ಕಳನ್ನ ಯಾರ್ಯಾರಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನೋ ಆಂತರಿಕ ಚರ್ಚೆಯಲ್ಲಿ ಅವ್ರು ಮುಳುಗೋಗ್ಬಿಟ್ಟಿದ್ದಾರೆ. ಮೋದಿಯ ರಾಷ್ಟ್ರ ಮಟ್ಟದ ಸಂವಾದವೇ ಬೇರೆ, ಇಲ್ಲಿ ಸ್ಥಳೀಯ ರಾಜಕೀಯ ನಾಯಕತ್ವದ ಅವರ ನಡವಳಿಕೆ ಬೇರೆ. ರಾಜ್ಯದಲ್ಲಿ 28 ಸ್ಥಾನ ಏನಿದೆ ನಮ್ಮ ಮೈತ್ರಿಯಲ್ಲಿ, ಖಂಡಿತ 28 ಸ್ಥಾನನೂ ನಾವು ಗೆಲ್ಲೋ ಕಡೆ ಮುಖ ಮಾಡಿದ್ವಿ. ಈಗ ಒಂದು JDS ಅಪ್ಪಚ್ಚೆ ಅಥವಾ JDS ಇಂದ BJPಗೆ ವರ್ಕ್ ಆಗ್ತಿದ್ಯೋ ಅಥವಾ JDSಗೆ ವರ್ಕ್ ಆಗ್ತಿದ್ಯೋ ಅಂತ ನೋಡಿ. ಟ್ರೆಡಿಷ್ನಲಿ ನೋಡ್ಕೊಂಬಂದರೆ JDSನ ಮತ ಬ್ಯಾಂಕ್ ಇದ್ದಿದ್ದು ಎಲ್ಲಿ ಓಲ್ಡ್ ಮೈಸೂರು ರೀಜನ್ ಇದೆ ಇಲ್ಲಿ. ಆ ಓಲ್ಡ್ ಮೈಸೂರು ರೀಜನ್ನಲ್ಲಿ ಟ್ರೆಡಿಷ್ನಲ್ ಫೈಟ್ ಇದ್ದಿದ್ದು ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ JDS. ಲಾಸ್ಟ್ ಟೈಮ್ ಅಲಯನ್ಸ್ ಆದಾಗ ನಾವು JDSನ ಕಾರ್ಯಕರ್ತ ಕಾಂಗ್ರೆಸ್ ವೋಟ್ ಹಾಕ್ಬೇಕಾ ಅಥವಾ ನಾನು ಕಾಂಗ್ರೆಸ್ನ ಕಾರ್ಯಕರ್ತ JDS ವೋಟ್ ಹಾಕ್ಬೇಕಾ ಅಂತಕ್ಕಂತಹ ವಿಚಾರ ಇತ್ತು. ಆದರೆ BJP ಮತ್ತು JDS ಮಧ್ಯದಲ್ಲಿ ಆ ರೀತಿಯ ಒಂದು ಗೊಂದಲ ಮತ್ತು ಯಾವುದೇ ರೀತಿಯ ಸಮಸ್ಯೆಗಳಿರಲಿಲ್ಲ. ಇಲ್ಲ, ಇವತ್ತಿಗೂ ಇಲ್ಲ, ಹಿಂದೆನೂ ಇರಲಿಲ್ಲ. ಅಲ್ಲ, ಈಗ ಇಲ್ಲಿವರೆಗೆ ಪ್ರೀಪೋಲ್ ಅಲೈನ್ಸ್ ಆಗಿಲ್ಲ ನಿಮಗೂ ಮತ್ತು JDSಗೂ. ಅಂದರೆ ಈಗ ನಾನು ನಿಮ್ಗೆ ಕೇಳ್ತೀನಿ, ಹಾಸನದಲ್ಲಿ ಸಕಲೇಶ್ಪುರ ಬೇಲೂರು 2 ಸೀಟನ್ನು BJP ಗೆದ್ಕೊಂಡಿದೆ. ಹಾಸನಲ್ಲೂ ಸ್ಟ್ರಾಂಗ್ ಆಗಿದ್ದೀವಿ. ಅಸೆಂಬ್ಲಿನಲ್ಲಿ ಸ್ಟ್ರಾಂಗ್ ಆಗಿದೆ. ಯಾರ ವಿರುದ್ಧ ಗೆದ್ಕೊಂಡಿದೆ? ಕರೆಕ್ಟ್. BJP ವೋಟ್ ದಟ್ ಇಸ್ ಆಂಟಿ ದೇವೇಗೌಡ ವೋಟ್. ಇಲ್ಲ, ಮಂಡ್ಯದಲ್ಲಿ ನಿಮಗೆ ಬರ್ತಾ ಇರ್ತಕ್ಕಂಥ ವೋಟ್ಗಳು ಕೂಡ ಆಂಟಿ ದೇವೇಗೌಡ ವೋಟ್. 3-way ಫೈಟ್ ಅದು ನೀವು ಮತ್ತು ಅವರು ಸೇರ್ಕೊಂಡಾಗ ನಾಟ್ ನೆಸೆಸರಿಲಿ ನಿಮಗೆ ಬರುತ್ತೆ. ಕಾಂಗ್ರೆಸ್ ಕೂಡ ಒಂದು ಶೇರ್ ಅನ್ನು ಒಯ್ಬಹುದು. ದಟ್ ಇಸ್ ದ ಚಾಲೆಂಜ್. ನಾನು ನಿಮಗೆ ಒಂದು ಹೇಳ್ಬಿಡ್ತೀನಿ ಎಕ್ಸಾಂಪಲ್. ಈಗ ಉದಾಹರಣೆಗೆ ಶ್ರೀರಂಗಪಟ್ಟಣ ತೆಗೆದುಕೊಳ್ಳೋಣ, ಅಥವಾ ಮಂಡ್ಯ ತೆಗೆದುಕೊಳ್ಳೋಣ, ಅಥವಾ ಮದ್ದೂರು ತೆಗೆದುಕೊಳ್ಳೋಣ. 3-way ಫೈಟ್ ಇತ್ತಿಲ್ಲ. ನಮ್ಮ ಕ್ಯಾಂಡಿಡೇಟ್ಸು ತುಂಬ ಒಳ್ಳೆ ವೋಟ್ ಶೇರ್ ತೆಗೆದುಕೊಂಡ್ರಲ್ಲ. ನಾವು ನಂಬರ್ಸ್ ಏನು ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಕಾಂಗ್ರೆಸ್ಸು ಸ್ಟ್ರಾಂಗ್ ಆಗಿತ್ತು, JDS ಕ್ಯಾಂಡಿಡೇಟು ಇದ್ದರು. ಆಮೇಲೆ JDS ಅವರು ನಾವು ನಮ್ಮ ಕ್ಯಾಂಡಿಡೇಟ್ಸು ಸಹ ಹಿಂದ್ಗಡೆ JDS ಅಲ್ಲೋ ಕಾಂಗ್ರೆಸ್ ಅಲ್ಲೋ ಗುರುತಿಸ್ಕೊಂಡಿದ್ರು, ಇಲ್ಲ ಅಂತಲ್ಲ. ಆದರೆ ಅದರ ಅರ್ಥ ಏನು ಅಂದರೆ ಕಾಂಗ್ರೆಸ್ನ ನಾವು ಸೋಲಿಸಬೇಕು ಅಥವಾ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕ್ಯಾಂಡಿಡೇಟ್ ವಿರುದ್ಧ ತ್ರಾಸಿದೆ, ಅದರಿಂದಾಗಿ ನಾವು BJPಗೆ ವೋಟ್ ಹಾಕ್ತಿದ್ದೀವಿ ಅಂತ ಹಾಕಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಅದರ ಅರ್ಥ ಕಾಂಗ್ರೆಸ್ಸು ಮತ್ತು JDSನ ಕಾರ್ಯಕರ್ತರ ಮಧ್ಯದಲ್ಲಿ ಯಾವ ರೀತಿ ಫ್ರಿಕ್ಷನ್ಸ್ ಇರುತ್ತಲ್ಲ, ಆ ರೀತಿ BJP ಮತ್ತು JDSನ ಕ್ಯಾಂಡಿಡೇಟ್ ಮಧ್ಯದಲ್ಲಿ ಫ್ರಿಕ್ಷನ್ಸ್ ಇಲ್ಲ. ಅದಾದ್ಮೇಲೆ ವರ್ಕ್ ಆಗುತ್ತೆ ಅಂತಕ್ಕಂತಹದ್ದು ನಮಗೆ ವಿಶ್ವಾಸ ಇದೆ. ನೋಡಿ, ಎಲ್ಲನೂ ಸಹ ನಾಯಕತ್ವದ ಮೇಲೆ ಲೋಕಲ್ ನಾಯಕತ್ವ ತುಂಬಾ ಇಂಪಾರ್ಟೆಂಟು, ರಾಜ್ಯ ನಾಯಕತ್ವ ಇಂಪಾರ್ಟೆಂಟು ಮತ್ತು ರಾಷ್ಟ್ರ ನಾಯಕತ್ವ ಇಂಪಾರ್ಟೆಂಟ್. ಇಲ್ಲಿ ರಾಷ್ಟ್ರ ನಾಯಕರು ಪ್ರೀತಮ್ ಗೌಡ್ರು ಅವರ ಇಡೀ ರಾಜಕೀಯ ಅಸ್ತಿತ್ವ ಇರೋದೇ JDSನ ವಿರುದ್ಧ. ಈಗ ನಾಳೆ ಯಾರಾದ್ರೂ ಹಾಸನದಲ್ಲಿ ನಿಂತಾಗ ಪ್ರೀತಮ್ ಗೌಡ್ರು ಏನಂತ ಹೋಗಿ ಪ್ರಚಾರ ಮಾಡ್ತಾರೆ? JDS ವೋಟ್ ಹಾಕಿ ಅಂತ ವಿಚಾರ ವೆರಿ ಸಿಂಪಲ್. ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.